ಲುಕ್ ಅಂಬಿ, ಫಸ್ಟ್ ಆಫ್ ಆಲ್ ನೀನು ಇಲ್ಲಿ ಕಾಲಿಟ್ಟಿರೋದೇ ತಪ್ಪು. ಅಂಥದ್ರಲ್ಲಿ ನನ್ನ ಪ್ರೈವಸಿನ ಸ್ಪಾಯ್ಲ್ ಮಾಡಕ್ಕೆ ಬಂದು ಕೂತಿದ್ಯಲ್ಲ, ದಟ್ಸ್ ನಾಟ್ ಗೋನಾ ಹ್ಯಾಪನ್. ಮೊದಲು ಇಲ್ಲಿಂದ ಹೋಗು. ಏಯ್ ಮುಚ್ಚೆ ಬಾಯಿ. ನೋಡು, ನನಗೆ ರಾತ್ರಿ ಹೊತ್ತು ಒಂದು ಮನೆ ಒಳಗೆ ಬಂದಷ್ಟೇ ಅಭ್ಯಾಸ, ಆಚೆ ಹೋಗಿ ಅಭ್ಯಾಸ ಇಲ್ಲ. ಸುಮ್ಮನೆ ಕೂಗ್ಬೇಡ. ನನ್ನ ರೂಮಿಗೆ ಬಂದು ನನ್ನನ್ನೇ ಕೂಗ್ಬೇಡ ಅಂತಿದ್ಯಾ? ನೀನೇನಾದರೂ ಹೇಳ್ಕೊ, ನಾನಿಲ್ಲೇ ಇರೋದು. ನಾನು ಕಮಲಿಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ನೋ ಏನೋ, ಎಲ್ಲ ಸೇರಿಸಿ ಇವಳು ನನಗೆ ಟಾರ್ಚರ್ ಕೊಡಕ್ಕೆ ಬಂದಿದ್ದಾಳೆ. ಏನಂತೆ? ಏನಿಲ್ಲ, ನನಗೆಲ್ಲೇ ಹೋದ್ರೂ ನೀನು ಕಾಡ್ತೀಯಲ್ಲ ಅಂದೆ. ನೀನು ಏನಾದರೂ ಅನ್ಕೋ, ಇನ್ಮೇಲೆ ನಾನಿರೋದೇ ಇಲ್ಲಿ. ಸರಿ, ಹಾಳಾಗೋಯ್ತು. ನಿನಗೆ ಈ ಮನೇಲಿರೋಕ್ಕೆ ಜಾಗ ಕೊಡ್ತೀನಿ, ಆದರೆ ನನ್ನ ರೂಮಲ್ಲಲ್ಲ. ನೀನು ಯಾವಾಗಲೂ ಇರ್ತಿದ್ಯಲ್ಲ, ನಿನ್ನ ಜಾಗ ಅಲ್ಲೇ ಇರು. ಹಾಂ ಸರಿ ಬಿಡು, ನನಗೂ ನಿನ್ನ ಜೊತೆ ಹೇಗದ್ ಕಷ್ಟನೇ, ಅಲ್ಲೇ ಇರ್ತೀನಿ. ಆದರೆ ಇವಾಗಲ್ಲ, ಎಲ್ಲರೂ ಮಲ್ಗಿದ್ಮೇಲೆ ಅಲ್ಲೋಗಿರ್ತೀನಿ. ಏನಣ್ಣ, ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲಮ್ಮ, ಋಷಿ ಇಲ್ದಿರೋ ಈ ಟೈಮಲ್ಲಿ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇದಕ್ಕೆಲ್ಲ ನಾನೇ ಕಾರಣನೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಣ್ಣ, ಇದಕ್ಕೆಲ್ಲ ಕಾರಣ ನಾನು ಮಾಡಿರೋ ಮಿಸ್ಟೇಕ್ಸಿಂದನೇ ಈ ಪ್ರಾಬ್ಲಮ್ಗಳೆಲ್ಲ ಕ್ರಿಯೇಟ್ ಆಗಿರೋದು. ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳೋದಕ್ಕಾಗಲ್ಲ ರಚನಾ. ಎಲ್ಲರಿಂದನೂ ತಪ್ಪಾಗಿದೆ ಅನ್ನಿಸ್ತಾ ಇದೆ. ಆದರೆ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು. ಆಗ್ಲೇ ನಾನು ಬಂದಿದ್ದಕ್ಕೂ ಸಾರ್ಥಕ. ಅಣ್ಣ, ಕಮಲಿ ತುಂಬ ಒಳ್ಳೆ ಹುಡುಗಿ. ಅವಳು ಯಾರಿಗೂ ಕೇಟ್ ಬಯಸೋದೇ ಇಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಅಮ್ಮಂಗೆ ಕಮಲಿ ಒಳ್ಳೆತನನ ನೋಡೋದಕ್ಕೆ ಕಣ್ಣಿಲ್ಲ. ದಯವಿಟ್ಟು ನೀವು ಕಮಲಿಗೆ ಅನ್ಯಾಯ ಆಗೋದಕ್ಕೆ ಬಿಡಬೇಡಿ ಪ್ಲೀಸ್. ಹಾಗೆ ಇದರಲ್ಲಿ ಅಣ್ಣಂಗೂ ಒಳ್ಳೇದಾಗಬೇಕು ಅನ್ನೋ ಸ್ವಾರ್ಥನೂ ಇದೆ. ಋಷಿ ಮತ್ತೆ ಕಮಲಿ ಮಾತ್ರ ಅಲ್ಲ, ಅಣ್ಣ, ನನ್ನ ಬಗ್ಗೆ ಬಿಡಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿ ಪ್ರಯೋಜನನೂ ಇಲ್ಲ. ಮತ್ ನೀನು? ನನ್ನ ಕತೆ ಇಷ್ಟೆ. ಈ ದೇಹ ಇರೋವರೆಗೂ ನನ್ನ ಕತ್ತಲ್ಲಿ ತಾಳಿ ಇರುತ್ತೆ. ಆದರೆ ಅಮ್ಮರಿರಲ್ಲ. ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹಲೋ, ನಿನ್ನ ಮೇಲೆ ಇದ್ದಿದ್ದ ಅತಿಯಾದ ಪ್ರೀತಿಯಿಂದ ಹಿಂದೆ ಮುಂದೆ ಯೋಚನೆ ಮಾಡಿದೆ, ತಪ್ಪು ಮಾಡ್ಬಿಟ್ಟೆ. ಆದರೆ ಚಿನ್ನ, ಪ್ಲೀಸ್ ಕಣ, ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ಆ ಶಕ್ತಿ ನನಗಿಲ್ಲ. ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಕಳ್ಳ ಅಂತ ಗೊತ್ತಾದ ಮೇಲೂ ನನ್ನ ಮನಸ್ಸಲ್ಲಿ ಅಷ್ಟೋ ಇಷ್ಟೋ ಜಾಗ ಇತ್ತು. ನೀನು ನನಗೆ ಕದ್ದು ಮುಚ್ಚಿ ತಾಳಿ ಕಟ್ಟಿರಲಿಲ್ಲ ಅಂದಿದ್ರೆ ಇನ್ನೂ ನೀನು ನನ್ನ ಲೈಫಲ್ಲಿ ಇರ್ತಾ ಇದ್ದೆ. ಆದರೆ ನೀನು ಯಾವಾಗ ನಂಗೆ ಕದ್ದು ಮುಚ್ಚಿ ತಾಳಿ ಕಟ್ಟಿದ್ಯೋ
ಅವತ್ತೇ ನನ್ನ ಪಾಲಿಗೆ ಸತ್ತೋದೆ. ನಿನ್ನಿಂದ ನನ್ನ ಜೀವನ ಹಾಳಾಗಿದ್ರೆ ಪರವಾಗಿರ್ತಿರ್ಲಿಲ್ಲ. ಆದ್ರೆ ನಿನ್ನ ಅಣ್ಣನ ಲೈಫ್ನೇ ಹಾಳು ಮಾಡಿಬಿಟ್ಟೆ. ನೀನು ಯಾರ ಹತ್ರ ಹೇಳಿ ಕಳಿಸಿದ್ರು ಸರಿ, ನನಗೆ ಕ್ಷಮೆನೇ ಇಲ್ಲ. ಅಣ್ಣ, ಕಮಲಿ ತುಂಬಾ ಒಳ್ಳೆ ಹುಡುಗಿ. ಅವಳು ಯಾರಿಗೂ ಕೇಟ್ ಬಯಸೋದೇ ಇಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ಅಮ್ಮಂಗೆ ಕಮಲಿ ಒಳ್ಳೆತನನ ನೋಡೋದಕ್ಕೆ ಕಣ್ಣಿಲ್ಲ. ದಯವಿಟ್ಟು ನೀವು ಕಮಲಿಗೆ ಅನ್ಯಾಯ ಆಗೋದಕ್ಕೆ ಬಿಡಬೇಡಿ ಪ್ಲೀಸ್. ನನ್ನ ಕತೆ ಇಷ್ಟೇ. ಈ ದೇಹ ಇರೋವರೆಗೂ ನನ್ನ ಕತ್ತಲ್ಲಿ ತಾಳಿ ಇರುತ್ತೆ, ಆದ್ರೆ ಅಮ್ಮರಿರಲ್ಲ. ಯಾಕೆ ಸರ್, ಇನ್ನ ಮನೆ ಕಂಡಿಲ್ವಾ? ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಐ ಮೀನ್, ನಿಮ್ಮನ್ನು ಹರ್ಟ್ ಮಾಡಿರೋರಲ್ಲಿ ನಾನು ಒಬ್ಬ. ಐ ಆಮ್ ಸಾರಿ. ಅಯ್ಯೋ ಸರ್, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಆವತ್ತಿಂದನೂ ಎಲ್ರೂ ನನ್ನಿಸದ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಸರ್? ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೇನೋ ನಿಜ, ಆದ್ರೆ ನೀವೇನು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾನೇನು ಅಂತ ಯಾರಿಗೆ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ ಸರ್. ನನ್ನ ರಿಸಿ ಸರ್ ಗೊತ್ತಾದ್ರೆ ಆಟೆ ಸಾಕು. ನಾನು ಬಂದ್ಮೇಲೆ ನಿಮಗಿಲ್ಲಿ ತುಂಬಾ ತೊಂದರೆಗಳಾಗಿವೆ. ಅದನ್ನೆಲ್ಲ ನಾನೇ ಸರಿ ಮಾಡ್ತೀನಿ. ನಾನೇ ಮುಂದೆ ನಿಂತು ನಿಮ್ಮ ಮತ್ತೆ ಋಷಿ ಮದುವೆ ಮಾಡ್ತೀನಿ. ನಿಮ್ಮಿಬ್ಬರನ್ನ ಬೇರೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಾನು ರಿಸಿ ಸರ್ ಮದುವೆ ಆಗೇ ಆಯ್ತೀವಿ ಅನ್ನೋ ನಂಬಿಕೆ ನಂಗೈತೆ ಸರ್. ಸರ್, ಗೊತ್ತಾಯ್ತು, ನೀವಿನ್ ಮನೆ ಕಳಿ. ಇಷ್ಟೊತ್ತಲ್ಲಿ ಏನು ಅಷ್ಟೊಂದು ಶಬ್ದ?
ಸದ್ಯ ಯಾರಿಗೂ ಎಚ್ಚರ ಆಗ್ಲಿಲ್ಲ. ಕಮಲಿ, ಬಿಡಯ್ಯ ಕೈನಾ. ಕಮಲಿ, ಏನಿನ್ ಅವತಾರ? ಯಾಕೆ ಹಿಂಗೆ ಕಳ್ಳಿ ಥರ ಓಡಾಡ್ತಾ ಇದೆಯಾ? ಸುಮ್ಮನೆ ಬಿಡಯ್ಯ ಕೈನಾ. ಏನು ನಡೀತಾ ಇದೆ ಇಲ್ಲಿ? ಬೆಳ್ಳಿಗೆ ಎಲ್ಲ ಎದ್ದು ಬಿಡ್ತಾರೆ. ಕೈ ಬಿಡು, ಹೇಳ್ತೀನಿ. ಇದೇನು ನಿಮ್ಮ ವೇಷ? ವೇಷ ಅಲ್ಲ, ನಾನು ಇರೋದೇ ಹೀಗೆ. ಸರಿ, ಕೈ ಬಿಡು, ಹೇಳ್ತೀನಿ. ಅದು ನನ್ನ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನಿನ್ನಂತವನ್ನ ನಾನು ಎಷ್ಟು ಜನ ನೋಡಿಲ್ಲ. ಬಿಡಯ್ಯ ಸುಮ್ಮನೆ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಜ ಹೇಳಿ. ಕಮಲಿ, ಅಯ್ಯೋ ಮೆಲ್ಗೆ ಕಣಯ್ಯ. ಮೆಲ್ಗೆ ಮಾತಾಡ್ತೀಯಾ? ಹೇಳ್ತೀನಿ. ಕಮಲಿ, ಏನಿದು ಈ ಥರ ಬಟ್ಟೆ ಹಾಕೊಂಡು ಕದ್ದು ಮುಚ್ಚಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕಮಲಿ, ನಿಮ್ಮನ್ನೇ ಕೇಳ್ತಾ ಇರೋದು. ಅಯ್ಯೋ ಕಮ್ಲಿ ಕಮ್ಲಿ ಅಂತ ಯಾಕೆ ಕೂಗ್ಸಾತಿದ್ಯಾ? ನಾನ್ ಕಮ್ಲಿ ಅಲ್ಲ. ಮತ್ತೆ ಅದೆಲ್ಲ ನಿನ್ಗೆ ಯಾಕಯ್ಯ? ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರ್ಬಿಡ. ಹೋಯ್ತಾ ಇರು. ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಕಮಲಿ ಅಲ್ಲ ಅಂದಮೇಲೆ ನೀನ್ ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು. ತತ್ತರಿಕೆ, ನಿಂದೊಳ್ಳೆ ಕಥೆ ಆಯ್ತಲ್ಲಯ್ಯ. ನಾನ್ ಯಾರಾದ್ರೆ ನಿನಗೇನು? ನೀನ್ ನಮ್ಮ ಮೇಸ್ಟು ಫ್ರೆಂಡ್ ತಾನೆ. ಮೇಸ್ಟು ಫ್ರೆಂಡ್ ಆಗೇ ಇರು. ನಿಂಗೂ ಇದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ನನ್ನಿಂದ ಬರ್ಬೇಡ ಕಣಯ್ಯ, ಗೊತ್ತಾಯ್ತಾ? ಏಯ್, ನನಗೀಗ ನಿಜ ಗೊತ್ತಾಗ್ಬೇಕು ನೀನ್ ಯಾರು ಅಂತ. ಸುಮ್ಮನಿರಯ್ಯ. ಯಾರು ಯಾರು ಯಾರು? ನಾನ್ ಕಮ್ಮಿ ಅಲ್ಲ, ಅಂಬಿ. ಇದೇ ಅಂಬಿ ಜಾಗ. ಬಟ್ ಈಗ ಯಾರು ಕಾಣಿಸ್ತಿಲ್ಲ. ನೀನ್ ಇಲ್ಲಿ ಹಾಕಿದ್ಯಾ? ನೋಡು ಗುರು, ನಿನಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಾನು ಮೇಸ್ಟ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಅವ್ರನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಅವ್ರನ್ನೇ ಮದ್ವೆ ಆಗ್ತೀನಿ ಕೂಡ.
ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದೀನಿ, ಅರ್ಥ ಆಯ್ತಾ? ಆದ್ರೂ ಮೇಷ್ಟ್ರು ಮತ್ತೆ ಕಮಲಿ ಮದುವೆ ಮುರಿದು ಒಳ್ಳೆ ಕೆಲಸ ಮಾಡಿದ್ಯಾ ಕಣಯ್ಯ. ಥ್ಯಾಂಕ್ ಯು ಸೋ ಮಚ್. ಈ ವಿಷಯ ನಿನಗೆ ಗೊತ್ತು? ಪ್ರೀತಿ ನಮ್ಮ ಪ್ರೀತಿ. ಈ ಪ್ರೀತಿ ಒಳಗಡೆ ಬಿದ್ಮೇಲೆ ಪ್ರೀತಿಸೋರ್ ಬಗ್ಗೆ ಎಲ್ಲಾನು ಗೊತ್ತಾಗುತ್ತೆ, ಅರ್ಥ ಆಯ್ತಾ? ಅಜ್ಜಿ, ಏನ್ ನಡೀತಾ ಇದೆ ಇಲ್ಲಿ? ಕಮಲಿ ತರ ಇನ್ನೊಬ್ಬರ? ಇಷ್ಟೆಲ್ಲ ಕನ್ಫ್ಯೂಷನ್ ಋಷಿ ಗೊತ್ತಿದ್ಯಾ? ಋಷಿಗೆ ಹೋಗ್ಲಿ, ಸದ್ಯಕ್ಕೆ ಮನೇಲಿರೋರಿಗಾದ್ರೂ ಎಲ್ಲ ಗೊತ್ತಿದ್ಯಾ? ಓಹೋ, ಈ ಮದುವೆಗೆ ಈ ಅಮ್ಮಿನೂ ಅಡ್ಡಗಾಲ ಹಾಕ್ತಾ ಇದ್ದಾಳೆ. ಋಷಿ ಮತ್ತೆ ಕಮಲಿ ಮದುವೆ ನಿಲ್ಲಿಸೋಕೆ ಇಷ್ಟೊಂದೆಲ್ಲ ಪ್ರಯತ್ನಗಳಾಗ್ತಾ ಇದೆ. ಇದನ್ನ ಹೇಗಾದ್ರೂ ತಡಿಲೇಬೇಕು. ಅಜ್ಜಿ, ತಾತಯ್ಯ. ಕಾಫಿ. ಥ್ಯಾಂಕ್ ಯು. ಅಜ್ಜಿ, ಈಗ ಹೆಂಗಿದ್ದೀರಾ? ಪರವಾಗಿಲ್ವಾ? ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡೋದೋ ಇಲ್ವೋ ಗೊತ್ತಿಲ್ಲ. ಕೇಳಿದ್ರೆ ಸರಿಯಾಗಿ ಉತ್ತರ ಕೂಡ ಕೊಡ್ತಾ ಇಲ್ಲ. ಯಾಕಜ್ಜಿ? ಇವ್ರು ಹೇಳೋದೇನು ಕೇಳಬೇಡಮ್ಮ. ನಾನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಅನ್ಪೂರ್ಣ, ನೀನು ಸುಳ್ಳು ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನು ನಿನ್ನ ಮಾತಿಗಿಂತ ನಿನ್ನ ಮೌನಾನೇ ಜಾಸ್ತಿ ನೋಡಿದವನು. ನಾನು ಕೈಕಾಲು ಸ್ವಾಧೀನ ಕಳ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ದಾಗ ನಿನ್ನ ಕಣ್ಣಲ್ಲಿ ಕಾಣ್ತಾ ಇದ್ದ ನೋವು ದುಗುಡ ಈಗಲೂ ಕಾಣ್ತಾ ಇದೆ ಏನೋ ಅಂತ ಹೆದರಿಕೆ ಆಗ್ತಾ ಇದೆ. ಅನ್ಪೂರ್ಣ, ದಯವಿಟ್ಟು ಹೀಗಿರ್ಬೇಡ. ಹೌದು ಅಜ್ಜಿ, ನೀವು ಇಷ್ಟೊಂದು ಬೇಸರ ಮಾಡ್ಕೊಳ್ಳೋ ಅಂಥದ್ದು ಈಗೇನೂ ಆಗಿಲ್ಲ. ನಾನು ಹೇಳ್ದೆ ಅಲ್ವಾ, ಎಲ್ಲ ಸರಿ ಹೋಯ್ತೈತೆ ಅಂತ. ಬರೀ ಬಾಯಿ ಮಾತಿನಲ್ಲೇ ಹೇಳಿದ್ದನ್ನು ಕೇಳಿ ಸರಿ ಹೋಗೋಷ್ಟು ಮುಗ್ಧೆ ನಾನಲ್ಲಮ್ಮ. ಏನು ಮಾಡೋದು, ಎಲ್ಲದನ್ನು ಅಳೆದು ತೂಗಿ ನೋಡೋ ಅಷ್ಟು ಬುದ್ಧಿನ ಆ ದೇವ್ರು ನನಗೆ ಕೊಟ್ಬಿಟ್ಟಿದ್ದಾನೆ. ಊರವ್ರ ಕಷ್ಟ ಎಲ್ಲ ಸರಿ ಮಾಡೋ ಅನ್ಪೂರ್ಣಂಗೆ ಸ್ವಂತ ಮೊಮ್ಮಗಳ ಕಷ್ಟನ ಸರಿ ಮಾಡೋ ತಾಕತ್ತಿಲ್ಲ ಅಂತ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಅಜ್ಜಿ, ಹಂಗೆಲ್ಲ ಮಾತಾಡಬೇಡಿ. ನೀನೇನು ಅನ್ಪೂರ್ಣ, ಆ ಮಗು ಮನಸ್ಸು ನೋಯಿಸ್ಬೇಕು ಅಂತಾನೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಸುಮ್ಮನೆ ಇರು. ಹೇಗ್ರಿ ಸುಮ್ಮನೆ ಇರೋದು? ಕಮಲಿ ಬದುಕು ಸರಿ ಹೋಗದೆ ನನ್ನ ಆರೋಗ್ಯ ಹೇಗೆ ಸುಧಾರಿಸತ್ತೆ ಹೇಳಿ? ಸಾರಿ, ನಿಮ್ಮ ಮಾತುಕತೆಗೆ ಡಿಸ್ಟರ್ಬ್ ಮಾಡೋದಾ? ಹಾಗೇನಿಲ್ಲ, ಬಾಪ. ಅಜ್ಜಿ, ನೆನ್ನೆ ನೀವು ಕಮಲಿ ಮತ್ತು ಋಷಿ ಮದುವೆ ನಿಲ್ದಿರೋ ಹಾಗೆ ನೋಡ್ಕೊ ಅಂತ ಹೇಳ್ತಾ ಇದ್ರಿ. ಅಷ್ಟರಲ್ಲಿ ತಾರಾ ಅಮ್ಮ ಫೋನ್ ಬಂತು. ನಿಮ್ಮ ಹತ್ರ ಸರಿಯಾಗಿ ಮಾತಾಡೋದಕ್ಕಾಗಲಿಲ್ಲ. ಅವ್ರು ಇವತ್ತು ಹೇಳ್ತಾ ಇದ್ದೀನಿ, ಕಮಲಿ ಮತ್ತು ಋಷಿ ಮದುವೆನ ಮುಂದೆ ನಿಂತು ನಾನು ಮಾಡಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ತಾರಾ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಈ ಮದುವೆ ನಡೆಯುತ್ತೆ. ಕಮಲಿ, ನೀವು ಧೈರ್ಯವಾಗಿರಿ. ನಿನ್ನ ಮಾತು ಕೇಳಿ ನನ್ಗೆ ಹೇಗೆ ಸಮಾಧಾನ ಆಗ್ತಿದೆ ಕಣಪ್ಪ.
ಆದ್ರೆ ಮದುವೆ ನಡೆಯೋವರೆಗೂ ನಂಗೆ ಸಂಪೂರ್ಣ ನೆಮ್ಮದಿ ಇಲ್ಲ. ನನ್ನ ನಂಬಿ ಅಜ್ಜಿ, ಈ ಮದುವೆ ನಡೆದೇ ನಡೆಯುತ್ತೆ.